ಅದಕ್ಕೆ ಅಜ್ಜಿ ಯಾಕೋ ಗರಂ ಆಗೈತೆ, ಮುಖಕ್ಕೆ ಕುಗ್ಬಿಟ್ಟದ ಹಿಂಗೆ. ನನಗೂ ಯಾಕೋ ಅದೇ ಅನಿಸ್ತಾ ಇದೆ ಕಣೆ. ಥೂ, ಆ ಸೀನನ್ ಮುಂದೆ ಮಕ್ಕರಾಗೋಗ್ತೀವಲ್ಲ ಇವಾಗ. ಮತ್ತೆ ಅಜ್ಜಿ, ಜಯಮ್ಮ, ಯಶೋದಮ್ಮ, ಶಿವಮ್ಮ ಬಂದ್ರಿ. ಭಾನು, ಈ ಅಜ್ಜಿ ಯಾಕೆ ಊರಲ್ಲಿರೋರೆಲ್ಲ ಕರಿತಾ ಇದೆ? ಅದಕ್ಕೆ ಪಕ್ಕ ಕಲ್ ತಗೊಂಡೆ ಹೊಡಿತಾರದಕ್ಕೆ. ಓಡೋಗ್ಬಿಡೋಣ. ಸರಿ ನಡಿ ಹೋಗೋಣ. ಎಸ್ಕೇಪ್. ಎಸ್ಕೇಪ್. ಸರಿ ಅಜ್ಜಿ, ಬರ್ತೀನಿ. ಏನು ಅವಾಗ್ಲೇ ಹೇಳ್ದಲ್ಲ, ಹೇಳು. ಅಜ್ಜಿ ಏನಿಲ್ಲ ಅಜ್ಜಿ, ನಾವು ಹೊರ್ತೀವಿ. ಅದಕ್ಕೆ ಬನ್ನಿ ಬನ್ನಿ. ನಿಜ ಇಲ್ಲ? ಇಲ್ಲ, ನಿಂತವ ನಾನು ಜೋಕ್ ಮಾಡಾನೆ. ದೀಟವಾಗಲೂ ಮಾವನೇ ಫೋನ್ ಮಾಡಿ ಹೊಡೆದ್ರು ಅಂತೀನಿ. ಪರವಾಗಿಲ್ಲ ಕಲ್ಲ, ನಿಮ್ಮ ಮಾವನಿಗೂ ಹೊಸ ಬುದ್ಧಿ ಬಂದೈತೆ. ಅಪ್ಪಯ್ಯ, ಮಾವನ ಬಗ್ಗೆ ಸುಮ್ಕಿಗೆ ಏನೆಲ್ಲ ತೆಪ್ಪ ಮಾತಾಡಬೇಡ ನೀನು. ನನ್ನ ಇಬ್ರು ತಂಗಿರ್ಗೋದು ಯಾವ್ರಂತ ಮಾವ ಸಿಕ್ಕವ್ರೆ. ಮಾದಪ್ಪಣ್ಣ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಹೆಂಗ್ ಪೂಜೆ ಮಾಡಿದ್ರು, ಹಂಗೆ ಮಾವನುವೆ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ತವ್ರೆ. ಯಜಮಾನ್ರೆ, ನಿನ್ ಮಾವನ ಹೋಗ್ಲೋಕ್ ಕಾರಣ ಸಿಕ್ಬಿಟ್ರೆ ಸಾಕಲ್ವಾ ನಿನಗೆ? ಯಾರಿಗೊತ್ತು, ಮಾದಪ್ಪಂಕಲ್ ಅವ್ರ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸಿದ್ರು ಅಂತಾನೆ ಅವ್ರು ಹೋಗ್ಲಿಸ್ಕೋಬೇಕು ಅಂತ ಅವ್ರು ಪೂಜೆ ಮಾಡಿಸ್ತಿರ್ಬೋದೇನೋ. ಯಾರು ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ತೆಪ್ಪಾಯ್ತು ಅಂತ ಹೇಳು. ನಿಮ್ಮಷ್ಟೆಲ್ಲ ನಿಷ್ಠೆ ಇಲ್ಲ ಸ್ವಾಮಿ ನಮಗೆ. ಪೂಜೆ ಕರೆದಿದ್ದಾರೆ, ಹೋಗಿ ಬರ್ತಿದೀವಿ ಅಷ್ಟೇ. ನಿನ್ ತರ ಜೈಕಾರ ಎಲ್ಲ ಹಾಕಲ್ಲ ನಾನು. ಯಾಕೆ ಬರೋ ಹಿಂಗೆಲ್ಲ ಹೇಳಿಯಾ? ಇನ್ನೇನ್ ಹೇಳ್ತಾರೆ? ನಿನ್ ಮಾವ ಅಷ್ಟೊಂದು ಒಳ್ಳೆಯವ್ರಾಗಿದ್ದಿದ್ರೆ ನಿನ್ ತಂಗಿನ ಮಾತ್ರ ಯೋಚನೆ ಮಾಡ್ದಲೆ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಒಳ್ಳೇದ್ ಮಾಡ್ಬೇಕಿತ್ತು. ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ? ನಮ್ಮ ಮಾವ ಏಟೊಂದು ಸಾಮೂಹಿಕ ವಿವಾಹ ಮಾಡಿಲ್ವಾ? ದೇಹಿ ಅಂತ ಯಾರೇ ಅವ್ರ ಮನೆಗೆ ಹೋದ್ರು ಬರಿಗೇನ ಕಳ್ಸಲ್ಲ ಅವರು. ಅದರಲ್ಲೂ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಒಂದಿಡಿ ಪಿರುತಿ ಜಾಸ್ತಿನೇ. ಇಷ್ಟೆಲ್ಲ ಇದ್ಮೇಲೆ ನಮ್ಮ ಊರಲ್ಲಿರೋ ಹೆಣ್ಮಕ್ಳಿಗೆ ಯಾಕೆ ಒಳ್ಳೇದ್ ಬಯಸಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಅದಕ್ಕೆ ಮೊದಲು ಉತ್ತರ ಕೊಡು. ಏನಾಗೈತೆ ನಮ್ಮ 3 ಜನರಿಗೆ? ಬೆಳಿಗ್ಗೆ ನೀನು ಮಂಜಕ್ಕನ್ ಕರ್ಕೊಂಡು ಬಂದಿದ್ಯಲ್ಲ, ಅವ್ನ ಟೆಸ್ಟ್ ಮಾಡಿಸ್ದಾಗ ಗೊತ್ತಾಯ್ತು ಅವ್ರು ಈ ಬಯಲ್ ಶೌಚಾಲಯ ಯೂಸ್ ಮಾಡಿ ಮಾಡಿ ಅವ್ರಿಗೆ ಇನ್ಫೆಕ್ಷನ್ ಆಗಿದೆ ಅಂತ. ಪಾಪ ಇದು ಅವ್ರೊಬ್ರಿಗೆ ಇರೋ ಸಮಸ್ಯೆ ಅಲ್ಲ, ನಮ್ಮ ಹಳ್ಳಿಲಿರೋ ಎಷ್ಟೋ ಹೆಣ್ಮಕ್ಳು ಇದನ್ನ ಅನುಭವಿಸ್ತಾ ಇದ್ದಾರೆ. ಪಾಪ ಕೆಲವರಾದ್ರೆ ಇದ್ರ ಬಗ್ಗೆ ಹೇಳ್ಕೊತಾರೆ, ಇನ್ ಕೆಲವರು ಸಮಸ್ಯೆನ ಅವರೊಳಗನೆ ಇಟ್ಕೊಂಡು ನೋವು ಅನುಭವಿಸ್ತಾ ಕೂತ್ಕೊಳ್ತಾರೆ. ಅಲ್ಲ, ಅದ್ ಸರಿ ಪರೋ, ಆದ್ರೆ ಬಾತ್ರೂಮ್ಗೂ ನಮ್ಮ ಮಾವನಿಗೂ ಏನ್ ಸಂಬಂಧ ಅಂತ ಕೇಳ್ತೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರಪ್ಪ?